ಹೊರಗೆ ಹೋಗಾಕ ರೆಡಿ ಆಗಿದ್ದೀವಿ ರೀ. ಅಷ್ಟಾಗ ನನ್ನ ಮಗಳು ಒಂದು ಮಿಲ್ಕ್ ಶೇಕ್ ಮಾಡ್ಕೊಂಡು ಬಂದಾಳ. ಎಷ್ಟು ಜಗ್ಗಿದ್ರು ಸ್ಟ್ರಾದಾಗ ಬರವಲ್ತು ನೋಡ್ರಿ ಅದು. ನಮಸ್ಕಾರ ರೀ, ನಾನು ಇವತ್ತು ಮಿನಿ ಲಾಗ್ನ ಶೇರ್ ಮಾಡತ್ತೀನಿ. ಇವ ನನ್ನ ಅಳಿಯ ನೋಡ್ರಿ. ಇವಂಗ ಒಂದು ಚಂದ ಅಂದ ಹೆಸರು ಹುಡ್ಕೋದು ನಿಮ್ಮ ಜವಾಬ್ದಾರಿ ನೋಡ್ರಿ. ನಮಗಂತೂ ಹುಡುಕಿ ಸಾಕತ್ತು, ಯಾವುದು ಕರೆಕ್ಟಾಗಿ ಸಿಗವಲ್ತು. ಚಂದ ಅಂದ ಹೆಸರು ಕಮೆಂಟ್ ಮಾಡ್ರಿ. ಅವನಿಗೆ ಸದ್ಯದ್ರಾಗ ನಾಮಕರಣ ಐತಿ. ಈಗ ನೋಡ್ರಿ ನನ್ನ ಮಗಳು ಮಿಲ್ಕ್ ಶೇಕ್ ಮಾಡ್ಕೊಂಡು ಬಂದಾಳ. ಹೆಂಗೈತೆ ಅಂತಂದು ನೋಡುಂಬರ್ರಿ. ನೋಡ್ರಿ ಐಸ್ ಏನು ಜ್ಯೂಸ್ ಮಿಲ್ಕ್ ಶೇಕ್ ಮಾಡಿ ನೋಡ್ರಿ. ನನ್ನ ಮಗ ಟೇಸ್ಟ್ ಮಾಡೋಣ. ಬರ ಹೊಲ್ತ ತಡಿ ಅದು ಮ್ಯಾಂಗೋ ಸಿಕ್ಕೋತೈತೆ ಈಗ ನೋಡಿ. ಹೆಂಗೈತಿ ಬರವಲ್ತು. ಮಿಲ್ಕ್ ಶೇಕ್ ಅಂತೂ ಮಸ್ತ್ ಇತ್ರಿ. ಮ್ಯಾಂಗೋ ಅದೇನೇನೋ ಐಸ್ ಏನೇನೋ ಹಾಕಿ ಮಾಡಿದ್ಲು, ಚಲೋ ಇತ್ತು. ಅದನ್ನು ಕುಡಿದು ರೆಡಿ ಆದ್ವಿ. ಹೊರಗೆ ಹೋಗ್ಬೇಕಂತಂದು ಭಾಳ ದಿವಸ ಆಗಿತ್ತು, ಎಲ್ಲಿಯೂ ಹೋಗಿದ್ದಿಲ್ಲ. ಬ್ಯಾಸ್ರ ಒಂದಾಗಿತ್ತು. ಹಂಗೆ ಹೇರ್ಸ್ ಬಿಟ್ಕೊಂಡು ಹೋಗ್ಬೇಕಂತ ಮಾಡಿದ್ದೀರಿ. 5 ನಿಮಿಷನೂ ಬಿಟ್ಕೊಳೋದಾಗಲಿಲ್ಲ. ಸುಮ್ಮನೆ ಹೇರ್ ಟೈ ಮಾಡಿಕೊಂಡು ಮತ್ತೆ ಹೋದ್ವಿ ನೋಡ್ರಿ. ಅಲ್ಲೇ ಒಂದು ಫರ್ನಿಚರ್ ಸೇಲ್ ಬಂದಿತ್ತು. ಹಿಂಗಾಶ್ ಬಂದಿವ್ರಿ. ಅಲ್ಲೇನು ಪರ್ಚೇಸ್ ಮಾಡೋ ಇಂಟೆನ್ಷನ್ ಇರಲಿಲ್ಲ. ಹೊರಗೆ ಹೋಗಿ ಒಂದಿಂದ ಹಂಗೆ ಹೆಂಗೆ ಬರೋಕ್ಕಾಗೈತೆ ರೀ. ಪಾನಿಪುರಿ ಮತ್ತು ಡಬೇಲಿ ತಿನ್ಕೊಂಡು ಮನೆಗೆ ಬಂದಿವಿ ನೋಡ್ರಿ. ಬರೋ ಮುಂದೆ ನಮ್ಮ ಧಾರವಾಡ ಫೇಮಸ್ ಕೇದಾರಿ ಸಮೋಸ ಐತ್ರಿ. ಆ ಸಮೋಸ ತೊಗೊಂಡು ಬಂದು ಮನ್ಯಾಗ ತಿಂದ್ವಿ. ಈ ಸಮೋಸ ಯಾರ್ಯಾರೆಲ್ಲ ತಿಂದಿರಿ, ಯಾರ್ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿರಿ. ಮತ್ತು ಯೂಟ್ಯೂಬ್ನಾಗ 2 ವಿಡಿಯೋನ ಅಪ್ಲೋಡ್ ಮಾಡೀನಿ, ಹೋಗಿ ಚೆಕ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿ